SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ನಾನು ಮಾತಾಡ್ರಿ ನನ್ನ ಸ್ಟೈಲು ಅದೇ ನಮ್ಮ ಡೆಪ್ಟಿ CM ಮಾತಾಡಿದ್ರೆ ಅವ್ರ ಟೆನ್ಷನ್ ಆಗಲ್ವಾ? ಅವ್ರ ಮನೆಯಲ್ಲ ಲಾಳ ಪಡಿಸ್ತೀರಿ ಆರ್ಟಿಸ್ಟ್ ಅಂದ್ರು. ನಮ್ಮ ಉಂಟಾ ಇಲ್ಲ ಅವಾಗ, ನಮ್ಮ ಚೇಂಬರ್ ಉಂಟಾ ಇತ್ತಾ? ನೀವು ಮೀಡಿಯಾ ಏನು ಮಾಡ್ತಾ ಇದ್ರಿ? ನೆಟ್ಟುಕೊಂಡು ಅಂದ್ರೆ ಏನ್ರಿ ಕಾಲು ಕತ್ತಾಡ್ಬಿಡ್ತೀನಿ ಅಂತ ಗೊತ್ತಾ ನಿಮಗೆ? ಹಂಗಂದಿಲ್ವಾ? ನಮ್ಮ ಡೆಪ್ಟಿ CM ಕರೆಕ್ಟ್ ಕೊಡೋರು ಅವರು ಅವರಪ್ಪ ಟೆಂಟ್ ಮಾಡಿಕೊಂಡಿದ್ದ, ಚೆಕ್ ಪೂಜೆ ಆಗ್ತಾ ಇದ್ದ, ನಾನು ನೋಡಿದ್ದೀನಿ. ಸಿನಿಮಾ ಏನ ಬಂದು ಕೆಂಪೇಗೌಡ ಅವರಪ್ಪ ಅವ್ರ ಡೆಪ್ಟಿ CM, ಇವಾಗ ಡೆಪ್ಟಿ CM ಆದಾಗ ಅವನ ಮುಂಚೆ ಜಾವ ಗಾಡಿಗೆ ಪೆಟ್ರೋಲ್ ಕಾಸು ಇರಲಿಲ್ಲ. ಹಿಂಗೆ ಬರೀಬೇಕಾದ್ರೆ ಜಾವ ಗಾಡಿಗೆ ಪೆಟ್ರೋಲ್ಗೆ ನಾನು ಕೊಟ್ಟಿನಿ ಕಾಸು. ಡೆಪ್ಟಿ CM DK ಶಿವಕುಮಾರ್ಗೆ ನಾನು ಕನಕಪುರ ಬಂಡೆ. ಆಮೇಲೆ ನನ್ನ ಹೆಸರು ಇವಾಗ ಅವ್ರು ನನ್ನ ಹೆಸರು ಆದ್ಮೇಲೆ ಅವ್ರು ಬಂದಿರೋ ದುಡ್ಡು ಜಾಸ್ತಿ ಆದ್ಮೇಲೆ. ನಾನು 55 ವರ್ಷದ ಸಾಕಾರ. ರಮೇಶ್ ಭಟ್ ಮನೆ ತಗೊಂಡು ಕನಕಪುರದಲ್ಲಿ 18 ಲಕ್ಷ ರೂಪಾಯಿ ಮನೆ. ರಮೇಶ್ ಗೊತ್ತಲ್ಲ ಆಕ್ಟಿಂಗ್. ಅವ್ರು ಎಲ್ಲಿಯವರು? ರಮೇಶ್ ಭಟ್ ಎಲ್ಲಿಯವ್ರಿ? ಯಾವ ಊರವರು? ಈ ಪ್ರೆಸ್ ಗೊತ್ತಿಲ್ಲ ಹೇಳಿ, ಅವ್ರು ಯಾವ ಊರು, ಅವ್ರ ಎಂಟೇಲ್ಸ್ ಏನು? ಅವ್ರ ಮಿಸಸ್ ಅದು ಗಾಯತ್ರಿ ಅಂತ, ಲಕ್ಷ್ಮೀ ಹೇಳಿ ಮದುವೆ ಮಾಡಿಕೊಂಡು ನಮ್ಮ ಊರಲ್ಲೇ ಇದ್ರು. ಸ್ವಾಮಿ ಈ ಊರಲ್ಲಿ ನನಗೆ ಆಗಲ್ಲ, ನಾನು ಹಾಕಿ ಮಾಡೋನು 6,000 ತಗೋಬಿಡಿ ಮನೆ, ನಾನು ಬೆಂಗಳೂರು ಸೆಟ್ ಆಗ್ಬಿಡ್ತೀನಿ. ಅವ್ರು ಪಾಪ ಬ್ರಾಹ್ಮಣ್ಸು. ಅಯ್ಯೋ ಪಾಪ ಇವ್ರ ಕೈಲಿ ಆಗಲ್ಲ, ರೇಷ್ಮೆ ಕೆಲಸ ಅಂದರೆ ವಾಸನೆ ಕೆಲಸ, ಇದು ಮಾಡೋಕ್ಕಾಗಲ್ಲ ಅಂತ 14 ಲಕ್ಷ ರೂಪಾಯಿ ಅವತ್ತು. ನಾನು ಹೇಳ್ತಾ ಇರೋದು 40 ವರ್ಷದಿಂದ ಮಾತು, ಇವತ್ತು ಮಾತಾಡಲ್ಲ. ದುಡ್ಡು ಸುರಿದ್ಬಿಟ್ಟೆ ಮೂಟೆಲೆ, ಕ್ಯಾಶ್ ಎಲ್ಲ. ಇವತ್ತು ನನ್ನ ಫೋಟೋ ಮನೆ ಇಟ್ಕೊಂಡ, ಹೋಗಿ ನೋಡಿ, ಹೋಗಿ ಚೆಕ್ ಮಾಡಿ. ಅದು ಕನಕಪುರ ಶ್ರೀನಿವಾಸ ಅಂದರೆ ಫಸ್ಟ್ ಬಂಡೆ ಕನಕಪುರ ಶ್ರೀನಿವಾಸ. 2ನೇ ಬಂಡೆ ಇವಾಗ ಬಂದವರಲ್ಲ, ನಾನು ಕೊಟ್ಟಿರೋದು 2ನೇ ಬಂಡೆ ಅವರು. ಧೈರ್ಯವಾಗಿ ಹೇಳ್ತೀನಿ, ನಾನು ಯಾವನು ನನ್ನ ಮಗನಿಗೆ ಎದುರಲ್ಲ. ಅವ್ರ ಬಾಬಾ ಬಂದ ಸಿನಿಮಾ ಇದಕ್ಕೆ ಒಂದೇ ಪಿಕ್ಚರು ಔಟು. ನಿಮ್ಗೆಲ್ಲ ಗೊತ್ತಿರಬೇಕು, ಕಾಂತರಾಜ್ ಅಂತ. ಬರೀರಿ ಹಿಂಗೇನೆ ಮೆರವಣಿಗೆ ಅಂತ ಪಿಕ್ಚರ್ ಮಾಡ್ದ ಊರಲ್ಲ ಅಂತ ಅಲ್ಲ, ಇನ್ನೂ ಕೊಟ್ಟಿರೋ ನನ್ನ ಕೇಳ್ತಾರೆ ಎಲ್ಲಿ ನಿಮ್ಮ ಫ್ರೆಂಡು ಅಂತ. ಹಾಂ 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 ಒಂದೇ ಪಿಕ್ಚರ್ ಮಾಡೋದು. ಪ್ರಜ್ವಲ್ ಹೀರೋ ರೀ, ಮಹೇಶ್ ಡೈರೆಕ್ಟ್ರು. ಮೆರವಣಿಗೆ ಊರೆಲ್ಲ ಸಾಲ ಮಾಡ್ಕೊಂಡು, ಬೆಂಗಳೂರಲ್ಲಿ ಸಾಲ ಮಾಡ್ಕೊಂಡು ಲೆಕ್ಕಬಿಟ್ಟ ಕನಕಪುರಕ್ಕೆ, ಇನ್ನೂ ಬಂದಿಲ್ಲ. ನಾವಂತಾರಲ್ಲ, ನಾನು ನೆಗೆದೂ ಇಲ್ಲ, ಆರೋದು ಇಲ್ಲ, ಬಿಡೋದು ಇಲ್ಲ. ಅದು ಆ ಥರ ಮೋಸ ಮಾಡ್ತಾರೆ, ಹೋಗಬೇಡಿ. ನಾನೇನು ತಪ್ಪು ಮಾತಾಡಿದರೆ ದಯವಿಟ್ಟು ಸಂಶಯ. ನಾನು ತಪ್ಪು ಮಾತಾಡಲ್ಲ, ನನ್ನೆಲ್ಲ ರಿಯಲ್. ನನಗೆ ಉಪೇಂದ್ರ ಹೇಳ್ತಾನೆ, ನಿನಗೆ ಇದಿಲ್ಲ ಕಣೆ, ಅದೇನ ಏನಿಲ್ಲ ಅಂತಾರೆ, ಬಿಡ್ರಿಲ್ಲ. ನನಗೆ ಬಿಡ್ರಿಲ್ಲ, ರಿಯಲ್ ಮ್ಯಾಟ್ರು, ಹಳ್ಳಿ ಬ್ಯಾಸೆ, ಹಳ್ಳಿ ಮ್ಯಾಟ್ರು. ಅವ್ನು ಜೋಗಿ ಹೇಳ್ತಾನೆ ಕಳ್ಳ ಪ್ರೇಮ್, ನಂದು ಬೀಟಿಲ್ಲ. ಅವ್ನು ದೊಡ್ಡ ಕಳ್ಳ ಅನ್ನೋದು 2 ಬೀಟಿದೆ ಅವ್ರಿಗೆ, ಒಂದಿದು ಇನ್ನೊಂದದು. ಅವ್ನಿಗೆ ಗಂಟಾದ್ರೆ, ಅವ್ನು ಡೈರೆಕ್ಟ್ ಆದ್ರೆ ನಾನು ಮುಂದೆ ನಿಂತ್ಕೊಳ್ತೇನೆ. ಅವ್ರ ಅಪ್ಪನಿಗೆ ಅವ್ನು ಹುಟ್ಟಿದ್ರೆ ನಿಂತ್ಕೊಳ್ತೇನೆ. ಅವನೆಲ್ಲ ಅಲ್ಲೇ ನಾನು ಹೋಗ್ತೀನಿ, ದಮ್ಮಿದೆ ನಾನು ಕರಿ ಸುಳ್ಳು ಮಕ್ಕಳು ಫೋನೇ ತೆಗೆದ್ರೆ ತಿರ್ಗ ಏನು ಚಾಟ ಹಾಕೋತಾರೆ. ಒಬ್ಬ ಹಿಡ್ಕೊಂಡು ಅವ್ನು ಬಾಗಾಡು ಸ್ವಲ್ಪ ಕರಿಯ ಪಿಕ್ಚರ್ ಮಾಡಿ ಎಕ್ಸೂಸ್ ಮೇ ಪಾಪ ಅವನು ಉಂಟಲ್ಲ. ಆಮೇಲೆ ಬಾಣದ ಪಿಕ್ಚರು ಜೋಗಿ ಜವಂತ ಮುತ್ತಾಯಪ್ಪ ಹೊಡಿಯರು, ಅವನು ಮನೆ ಕಟ್ಬಿಟ್ಟ. ಹಾಂ ತಿರ್ಗಾ ನಾನು ಬಂದ, ಇನ್ನೊಬ್ಬ ಬಂದ. ಪಾಪ ಒಳ್ಳೆಯವರಂದ್ರೆ ಒಳ್ಳೆ ದೇವರಂತ ಬಂತ ಪಡಿದರು. ಎಂಟು ಗೊತ್ತು, ಸುದೀಪ್ ಬಣ್ಣ ಹಾಕೊಂಡು ಶಿವಣ್ಣ ಇಬ್ಬರು ತೆಗ್ದ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.